ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾವಿವತ್ತು ಎಲ್ಲೋಗ್ತೀವಿ ಅಂದರೆ ಕಬಿನಿ ಬ್ಯಾಕ್ ವಾಟರ್ಸ್ ಕಡೆಗೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಯಾರ್ಯಾರು ಅಂದರೆ ನಾನು ಮತ್ತು ನಮ್ಮ ದರ್ಶನ್ ಡಿವಾಸ್ ರಾಕಿ ರಿಚ್ ಕೆಫೆಗೆ ಬಂದಿದ್ನಲ್ವಾ, ಅವನ ಜೊತೆ. ಅವ್ನು ಆಲ್ರೆಡಿ ಬಂದು ಸ್ಕೂಟಲ್ಲಿ ಕಾಯ್ತಾ ಇದ್ದಾನೆ. ನಾನೇ ಲೇಟಾಗಿ ಹೋಗ್ಬಿಟ್ಟಿದ್ದೀನಿ, ಫ್ಯೂಲ್ ಬೇರೆ ಇಲ್ಲ. ಎಲ್ಲ ಚಾಲೆಂಜಸ್ಸು ಒಂದೇ ಸಲ ಬರುತ್ತೆ ನನಗೆ. ಅಡ್ವೆಂಚರ್ ಮಾಡೋ ಮಗನೇ ನೀನು ಅಂತ ಹೊಸ್ಕಡೆ ರೋಡ್ ಬೇರೆ ರೆಡಿ ಮಾಡಿಬಿಟ್ಟಿದ್ದಾರೆ ಆ ಕಡೆನೂ. ಅದಕ್ಕೆ ಇಷ್ಟು ಆರಾಮಾಗಿರೋದಿಲ್ಲ. ಅಂದರೆ ಆಪೋಸಿಟ್ ವೆಹಿಕಲ್ಸ್ ಬಂದರೆ ತುಂಬ ಕಷ್ಟ ಆಗುತ್ತೆ ಸ್ನೇಹಿತರೆ. ಇಲ್ಲವರೆಗೂ ಅಷ್ಟೇ ಅನ್ಕೊಂತೀನಿ ಮಾಡಿರೋದು. ಆ್ಯಕ್ಚುಲಿ 3 o'clock ಬಿಡೋಣ ಅಂತಿದ್ದು ಸ್ನೇಹಿತರ ಮನೇನ. 4 ಆಯಿತು, ಬಿಟ್ಟಿಲ್ಲ. 4:30 ಹತ್ರ ಬಿಟ್ಟಿದ್ದೀನಿ. ಬೇಗ ಬಿಟ್ಟರೆ ಬೇಗ ಹೋಗಿ ಬಂದುಬಿಡ್ಬೋದು ಅಂತ. ಒಂದೊಂದು ನಿಮಿಷನೂ ಕೌಂಟ್ ಆಗುತ್ತೆ ಸ್ನೇಹಿತರ. ಎಷ್ಟು ಬೇಗ ಬಿಡ್ತೀರೋ ಅಷ್ಟು ಬೇಗ ಮನೆಗೆ ಬರ್ತೀರಾ, ಎಷ್ಟು ಲೇಟಾಗಿ ಬಿಡ್ತೀರೋ ಅಷ್ಟು ಲೇಟಾಗಿ ಬರ್ತೀರಾ. ನಿದ್ದೆನೂ ಇದ್ದಿಲ್ಲ ಸರಿಯಾಗಿ. 2 ಗಂಟೆಗೆ ಅಲಾರಾಮ್ ಇಟ್ಟಿದ್ದು 3 o'clock ಎದ್ದಿದ್ದೀನಿ. 1 ಅವರಿಂದ ಅಲಾರಾಮ್ ಹೊಡ್ಕೊಳ್ತಾನೆ ಇದೆ, ಆದರೂ ಎದ್ದಿಲ್ಲ ನಾನು. ಬನ್ನಿ ಇವಾಗ ದರ್ಶನ್ ವೆಯ್ಟ್ ಮಾಡ್ತಿರ್ತಾನೆ, ಅಲ್ಲೋಗಿ ಸಿಗೋಣ. ನನ್ನ ಪ್ರೊಡಿಕ್ಷನ್ ರಾಂಗ್ ಆಗಿತ್ತು. ನೋಡಿದ್ರೆ ಇದು ಹೊಸಕೋಟೆವರೆಗೂ ಹಾಕ್ತಿದ್ದಾರೆ ರೋಡು ಅನ್ನಿಸ್ತಾ ಇದೆ. ಇಲ್ಲಂದ್ರೆ ಪೈಪ್ ಲೈನ್ ಏನಾದರೂ ಹಾಕ್ತಿದ್ದಾರೋ ಗೊತ್ತಾಗ್ತಿಲ್ಲ. ಇಲ್ಲ, ರೋಡೇ ಆಗ್ತಾ ಇರೋದು. ಬರೀ ಜಡ್ಗೆನಹಳ್ಳಿವರೆಗೂ ಹಾಕ್ತಾರೆ ಅಂದ್ಕೊಂಡಿದ್ದೆ, ಹೊಸಕೋಟೆವರೆಗೂ ಹಾಕ್ತಿದ್ದಾರೆ. ಲೆಟ್ಸ್ ಗೋ. ಇನ್ನು ಮಾಲೂರಲ್ಲಿ ಫ್ಲೈಓವರ್ ಬೇರೆ ಮಾಡ್ತಾ ಇದ್ದಾರೆ. ಅದಿನ್ನು ಯಾವಾಗ ಕಂಪ್ಲೀಟ್ ಆಗುತ್ತೋ ಗೊತ್ತಿಲ್ಲ. ಧೂಳು ಫುಲ್ಲು ಧೂಳು. ಇಂಟರ್ಕಾಮಲ್ಲಿ 80% ಚಾರ್ಜ್ ಇದೆ ಸ್ನೇಹಿತರೆ. ಇವತ್ತು ಆ್ಯಕ್ಚುಯಲ್ ಟೆಸ್ಟ್ ಇರೋದು, ಎಷ್ಟು ಅವರ್ಸ್ ಬರುತ್ತೆ ಅಂತ. ಚಾರ್ಜ್ ಹಾಕ್ಬಾರ್ದು ಅಂದ್ಕೊಂಡಿದ್ದೀನಿ, ನೋಡೋಣ. ಈ ರೈಡ್ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ನಾನು ಟೈರ್ ಚೇಂಜ್ ಮಾಡಿಸ್ಬೇಕು ಸ್ನೇಹಿತರೆ. ವಾರ್ನಾಟ್ ಆಗೋಗಿದೆ ಜಸ್ಟ್ 15,000ಗೆ. ಸೊ ಏನೋ ಅದು ಗೊಬ್ಬ. ನಮ್ಮ ಡಿವಾಸ್ ಎಲ್ಲಿದ್ದಾರೆ? ಈಸ್ ನೋವೇರ್ ಟು ಬಿ ಫೌಂಡ್ ಹಿಯರ್. ಲೆಟ್ಸ್ ಗೋ ನಿಯರ್ ಟೋಲ್. 4:44 ಟೈಮ್ ಇವಾಗ. ಇದೊಂದು ಮೌಂಟ್ ಹಾಕ್ಕೊಂಡಿದ್ದೀನಿ, ಏನಕ್ಕಾದರೂ ಯೂಸ್ ಆಗುತ್ತೇನೋ ಅಂತ. ಮೊನ್ನೆ ನನ್ನ ಫ್ರೆಂಡ್ ಕೇಳಿದಾಗ ಈ ಮೌಂಟ್ ನನ್ನ ಹತ್ರ ಇದೆ ಅಂತ ಗೊತ್ತಾಯಿತು. ಸೊ ನ್ಯೂ ಆ್ಯಂಗಲ್ ಒಂದು ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಇಲ್ಲಿದ್ದಾನೆ ನೋಡಿ. ಓ ಹಾಂ, ಸಾರಿ ಅಣ್ಣ, ಲೇಟಾಗೋಯ್ತು. ಏನೋ ಸಣ್ಣ ಹೋಗಿದ್ಯಾ ಎಲ್ಲೋ ಹೊಟ್ಟೆ? ಹಾಂ, ಇಂಟರ್ಕಾಮ್ ಇದು ಬ್ಲೂ ಆರ್ಮರ್ C30. ಇದು ಬಂದು ಎಷ್ಟೊತ್ತಾಯ್ತು ಬಂದು? 4 ಗಂಟೆಗೆ ಇಲ್ಲಿದ್ದ. ನಾನು ಫೋನ್ ಮಾಡಿದಾಗ ಎಲ್ಲಿದ್ದ? ಇಲ್ಲಿದ್ದ. ನಾನು ಹೊಡ್ಕೊಂಡು ಬಂದ್ಬಿಟ್ಟೆ 20 ನಿಮಿಷದಲ್ಲಿ. ಯಾವಾಗ ಬಂದಿದ್ದು? ಇವಾಗ ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ದಾರೆ ರೋಡು. ಫುಲ್ ಸಿಮೆಂಟ್. 10 ಗಂಟೆ ತೋರಿಸ್ತಾ ಇದೆ. ಹಾಂ, ತಿನ್ನೋಕ್ಕೆ ಬಿಡ್ದಿಯಲ್ಲಿ ತಿನ್ನೋಣ ಇಡ್ಲಿ. ಐ ನೋ ಒನ್ ಗುಡ್ ಹೋಟೆಲ್. ಹೌದಾ? ಗೊತ್ತು, ಬಾ ನನಗೆ. ಹೋಣ. ಮ್ಯಾಪ್ ಹಾಕೊಂಡಿದ್ದೀನಿ ಸ್ನೇಹಿತರೆ. ಲೆಟ್ಸ್ ಗೋ, ಬನ್ನಿ. ಇಲ್ಲಿಂದ 4 hours ತೋರಿಸ್ತಾ ಇದೆ. ಆಲ್ಮೋಸ್ಟ್ 226 ಕಿಲೋಮೀಟರ್ಸ್ ಇದೆ ಸ್ನೇಹಿತರೆ. ಬಿಡ್ದಿಯಲ್ಲಿ ಟಿಫನ್ ಮಾಡಿಕೊಂಡು ಹಂಗಿಂದ ಡೈರೆಕ್ಟ್ ನಾನ್ ಸ್ಟಾಪ್ ಹೊಡೆಯೋಣ ಅಂದ್ಕೊಂಡಿರೋದು. ಇವಾಗ ಸದ್ಯಕ್ಕೆ ಫಸ್ಟು ಸಿಟಿ ದಾಟೋದು ದೊಡ್ಡ ಟಾಸ್ಕು. ತುಮಕೂರು ರೋಡ್ ಆಗಿಬಿಟ್ಟಿದ್ರೆ ಏನೋ ಚೆನ್ನೈ ಹೈವೇ ತೊಗೊಂಡು ಬಿಡ್ಬೋದಾಗಿತ್ತು. ಚೆನ್ನೈ ಎಕ್ಸ್ಪ್ರೆಸ್ ಹೈವೇ, ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ. ಮೈಸೂರು ರೋಡ್ಗೆ ಹೋಗ್ಬೇಕಾಗಿರೋದಲ್ವ ಇವಾಗ. ಸೊ ಸಿಟಿ ದಾಟ್ಕೊಂಡೇ ಹೋಗಬೇಕು. ಬನ್ನಿ, ಎಷ್ಟೊತ್ತಿಗೆ? ಒಂದು 5:30 ಅಷ್ಟೊತ್ತಿಗೆ ಸಿಟಿ ದಾಟ್ಬಿಡ್ತೀವಿ ಅನ್ಕೊತೀನಿ. ನೀರು ಕುಡಿಬೇಕಾಗಿತ್ತು, ನೀರೇ ಕುಡ್ದಿಲ್ಲ, ಬಾಯೆಲ್ಲ ಡ್ರೈ ಆಗ್ತಾ ಇದೆ. ಹೇಯ್, ಯಾರೋ ರೈಡರ್ ಅಂದ್ಕೊಂಡೆ. ಸಾಫ್ಟ್ ಲಗೇಜ್ ಹಾಕೊಂಡು ಹೋಗ್ತಾ ಇರೋದು. ನೋಡಿದ್ರೆ ಡೆಲಿವರಿ ಗೈ. ಬರೀ ಬಸ್ಸುಗಳೇ ಸ್ನೇಹಿತರ. ಕಬಿನಿ ಬ್ಯಾಕ್ ವಾಟರ್ಸ್ಗೆ ಯಾವಾಗಿಂದನೋ ಹೋಗ್ಬೇಕು ಅಂದ್ಕೊತಾನೆ ಇದ್ದೆ ಸ್ನೇಹಿತರ.
ಫೈನಲ್ಲಿ ಇವಾಗ ಹೋಗ್ತಾ ಇದ್ದೀನಿ. ಬೈಕ್ ತಗೊಂಡಾಗ ಪ್ಲ್ಯಾನ್ ಮಾಡಿದ್ದೀನಿ ನಾನು ಹೋಗಬೇಕು ಅಂತ. ಆಲ್ಮೋಸ್ಟ್ 2 ಇಯರ್ಸ್ ಆಗ್ತಾ ಬರ್ತಾ ಇದೆ, ಇಲ್ಲ 1.5 ಇಯರ್ ಆಗ್ತಾ ಬರ್ತಾ ಇದೆ ಗಾಡಿ ತಗೊಂಡು. ಇವಾಗ ಹೊರಟಿದ್ದೀವಿ. ನಾನು ದರ್ಶನ್ ಇಬ್ಬರೇ ಯಾವಾಗಿಂದನೋ ವಾಡ ಬಾರ ಅಂದ್ಕೊಂಡೇ ಇದ್ವಿ. ಫೈನಲಿ ಇವಾಗ ಹೋಗ್ತಾ ಇದ್ದೀವಿ ರೈಡ್ಗೆ. ಓಯ್ ಹೇಳ್ಬಿಟ್ರ ಬಿಡು ನೋಡಿ, ಇಂಥವ್ರಿಂದ ನಾವು ಕರೆಕ್ಟಾಗಿ ಹೋಗ್ತಾ ಇರ್ತೀವಿ, ನಾವು ಅವನ ಜೊತೆ ಅಂದ್ಕೊಂಡು ನಮ್ಮನ್ನು ಹಾಕ್ಕೊಬಿಡ್ತಾರೆ. ಅದಕ್ಕೆ ನೋಡ್ಕೊಂಡಿದ್ದೆ ರೆಕಾರ್ಡ್ ಆಗ್ತಾ ಇದೆಯಾ ಇಲ್ಲ ಅಂತ. ಹೇಳೋಕ್ಕಾಗಲ್ಲ, ಮುಂದೆ ಎಲ್ಲಾದರೂ ಯಾವಂಗಾದ್ರೂ ಗುದ್ಬಿಟ್ಟು ಓಡಾಕ್ಬಿಟ್ಟ ಅವನು, ಆಮೇಲೆ ಹಿಂದೆ ಬರ್ತಾ ಇರೋರು ನಾವೇ, ನಮ್ಮನ್ನು ಹಿಡ್ಕೊಂಡು ಬ್ಯಾಟಿಂಗ್ ಮಾಡ್ತಾರೆ. ಅದಕ್ಕೆ ಎವಿಡೆನ್ಸ್ ಎಲ್ಲ ತುಂಬ ಮುಖ್ಯ ಸ್ನೇಹಿತರೆ, ಫುಟೇಜಸ್ ಎಲ್ಲ. ನೀವು ಕೇರ್ಫುಲ್ಲಾಗಿರಿ, ಕೇರ್ಫುಲ್ಲಾಗಿ ರೈಡ್ ಮಾಡಿ, ಸೇಫಾಗಿ ರೈಡ್ ಮಾಡಿ, ಅಷ್ಟೇ ನಾನು ಹೇಳೋದು. ಹೈವೇ ನೋಡಿರಿ, ರೋಡ್ ಖಾಲಿ ಇದ್ದರೆ ನಿಮ್ಗೆ ಇಷ್ಟ ಬಂದಂಗೆ ಓಡಿಸ್ರಿ, ಆದರೆ ನಿಮ್ಮ ಸೇಫ್ಟಿಯಲ್ಲಿ ಓಡಿಸ್ರಿ. ಈ ಥರ ಟ್ರಾಫಿಕಲ್ಲೆಲ್ಲ ಬಂದಾಗ ಏನಂತಾರೆ, ಇದೆಲ್ಲ ಮಾಡಬೇಡಿ, ನಿಧಾನಕ್ಕೆ ಹೋಗಿ, ಏನು ಹೋಗ್ಬಿಡಲ್ಲ, ಬಂದರೆ ಬರುತ್ತೆ, ಹೋದರೆ ಹಾಕಬೇಡಿ ಅಂತ. ಆಲ್ಮೋಸ್ಟ್ 8-9 ಅವರ್ಸು ಪ್ಯಾಕ್ ಹಾಕ್ಕೊಂಡಿರ್ಬೇಕು ಅಂದರೆ ತುಂಬ ಕಷ್ಟ ಸ್ನೇಹಿತರೆ. ಅದು ಆಲ್ಮೋಸ್ಟ್ 4 kg ಏನೋ ಇದೆ ಬ್ಯಾಗ್ ಒಳಗಡೆ. ನನಗೆ ಮೈಸೂರು ರೋಡ್ವರೆಗೂ ಮ್ಯಾಪೇ ಬೇಕಿಲ್ಲ, ಅದರ ಟೈಮಿಂಗ್ಸ್ ನೋಡ್ಬೇಕು ನಾನು. ಅದು ಏನೋ ಒಂಥರ ಹುಚ್ಚು ನನಗೆ, ಗೂಗಲ್ ಮ್ಯಾಪ್ಸ್ ಟೈಮ್ನ ಬೀಟ್ ಮಾಡಬೇಕು ಅಂತ. ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೊತೀನಿ ಅಂದರೆ, ವಿತ್ತು ಬ್ರೇಕ್ಸೂ ಸೇರಿ ಆ ಟೈಮ್ಗೆ ನಾವು ಅಲ್ಲಿರಬೇಕು. ನನ್ನ ಕ್ಯಾಲ್ಕುಲೇಷನ್ ಹಂಗೆ. 3, 2, 1, 22. ಆಲ್ರೆಡಿ 3 ಸೆಕೆಂಡ್ಸ್ ಆಗೋಯ್ತಾ. ಅಲ್ಲಿಂದ ಇಲ್ಲಿಗೆ ಬರೋಷ್ಟಲ್ಲೇ ಬೆನ್ನೋವು ಬಂದುಬಿಡ್ತು ಸ್ನೇಹಿತರೆ. 12,101 ಕಿಲೋಮೀಟರ್ಸ್ ಅಂದರೆ 14,000 ಕಿಲೋಮೀಟರ್ಸ್ ಆಗಿದೆ. ಇನ್ನು 1,000 ಓಡಿಸಿದ್ರೆ 15,000 ಕಿಲೋಮೀಟರ್ಗಳು ಕವರ್ ಮಾಡುತ್ತೇನೆ. ಏನು ಗುರು, ಬೆಂಗಳೂರಲ್ಲಿ ಕರೆಂಟೇ ಇಲ್ವಾ? ರೋಡೆಲ್ಲ ಕತ್ಲು. ಇನ್ನು ಕ್ಯಾಮ್ರಾ ಎಲ್ಲ ಏನು ಕ್ಯಾಪ್ಚರ್ ಮಾಡುತ್ತೋ ಗೊತ್ತಿಲ್ಲ ನನಗೆ. ನೈಟ್ ವಿಷನ್ ಇರುತ್ತೆ, ಬಟ್ ಮನುಷ್ಯರಿಗೆ ವಿಷನ್ ಇರಬೇಕಲ್ಲ, ನೈಟ್ ವಿಷನ್ನು. ಇವಾಗ ನಾವು ಇರೋದು ದ ಫೇಮಸ್ KR ಮಾರ್ಕೆಟ್ ಫ್ಲೈಓವರ್ ಸ್ನೇಹಿತರೆ. ಕೆಳಗಡೆ ಎಲ್ಲ ಕೃಷ್ಣ ರಾಜೇಂದ್ರ ಮಾರುಕಟ್ಟೆ ಬಾಗಿಲುಗಳು ಎಡಕ್ಕೆ ತೆರೆಯಲಿದೆ. ಮೈಸೂರು ರೋಡ್, ನೈಸ್ ರೋಡ್ ದಾಟ್ತಾ ಇದ್ದೀವಿ ಸ್ನೇಹಿತರೆ. ಇವಾಗ we have to take left here guys. Entry prohibited. Bikes, autos, tractors. ಯಾವಾಗೂ ಕಾರಲ್ಲಿ ಝುಯ್ ಅಂತ ಹೋಗ್ಬಿಡ್ತಾ ಇದ್ದ. ಏಯ್, ಹೂ ಇಸ್ ದಟ್ ಗೈ ಮ್ಯಾನ್? ಎಂಟ್ರಿ ರಿಸ್ಟ್ರಿಕ್ಟೆಡ್ ಬ್ರೋ. ಓಯ್, ಎಲ್ಲ ಹೋಗ್ತಾವ್ರೆ. ಆ್ಯಕ್ಚುಲಿ 400cc ಬೈಕ್ಸ್ನ ಅಲೋ ಮಾಡಬೇಕಾಗಿತ್ತು ಸ್ನೇಹಿತರ. ಅಂದರೆ 350cc ಮೇಲೆ ಯಾವ್ಯಾವ ಬೈಕ್ಸ್ ಇದೆಯೋ ಅದನ್ನಾದರೂ ಅಟ್ಲೀಸ್ಟ್ ಅಲೋ ಮಾಡಬೇಕಿತ್ತು. ಆ ಥರ ಅಲೋ ಮಾಡಲ್ಲ. ಪರವಾಗಿಲ್ಲ ಬಿಡಿ, ಬೈಕ್ಸ್ ಅಂದರೆ ಎಲ್ಲ ಒಂದೇ ಅಲ್ಲ. ಏನೋ ಇದು ಶುದ್ಧ ಐತೆ, ನೋಡ್ಕೊಂಡೆ ಇದೇನು ಹೋಗ್ತಾನೆ ಇದೆ ಮುಂದಕ್ಕೆ. ಗುರು, 4 ಜನ ಹೋಗ್ತಾ ಇದ್ದಾರಲ್ಲ, ಯಾವುದೋ ಒಡಿಶಾ ಗಾಡಿ. ಬನ್ನಿ ಜೋಶಲ್ಲಿ ಬಂದಿದ್ದು ಬಾಯ್ಸು. ಯಾವುದೋ ರೀಲಲ್ಲಿ ಹಾಕಿದಾರಲ್ವಾ, ಮೋಸ್ಟ್ಲಿ ಆ ದಾರಿಗೆ ಹುಡುಕ್ತಾ ಇರ್ಬೋದು ಅವರೆಲ್ಲ. ನಾವು ಅಷ್ಟೆಲ್ಲ ರಿಸ್ಕ್ ತಗೊಳ್ಳಲ್ಲ. ಶಿಸ್ತಾಗಿ ನೆಮ್ಮದಿ ಇರ್ಬೇಕು ಸ್ನೇಹಿತರೆ. ನೆಮ್ಮದಿಯಾಗಿ ರೈಡ್ ಮಾಡ್ಬೇಕು ಫಸ್ಟ್ ಆಫ್ ಆಲ್. ಕಮ್ ಆನ್, ಲೆಟ್ಸ್ ಗೋ. ಏಯ್, ಹೋಗ್ತಾರಲ್ಲ ಗುರು, ಹೆಂಗೆ ಬಂದ್ಬಿಟ್ರಿ ಇವರು? ಯಾರವರು? ಟೋಲ್ ಅವ್ರ ಮ್ಯಾನೇಜ್ಮೆಂಟ್ ಸರಿ ಇಲ್ಲ. ಹೋಗ ಯಾವುದೋ ಒಂದು ಶಾರ್ಟ್ಕಟ್ ಹುಡುಕಲೇಬೇಕು ಸ್ನೇಹಿತರೆ. ಯಾಕಂದರೆ ಇವತ್ತು ಸಂಡೇ ಸಿಕ್ಕಾಪಟ್ಟೆ ಜನ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ನೋಡೋಣ ಬನ್ನಿ. ಇದು ರೆಡಿ ಆಗಿದೆಯಾ ಅಣ್ಣ? ರೆಡಿ ಇದೆಯಾ? ಇಡ್ಲಿ ರೆಡಿ ಇದೆಯಾ? ಓಕೆ. ಪಕ್ಕದಲ್ಲಿ ಬಾರೋ, ಪಕ್ಕದಲ್ಲಿ. ವಾ, ಏನೋ ಅದು ಸೌಂಡು.
ಲಾಸ್ಟ್ ಟೈಮ್ ಇಲ್ಲೇ ಬಂದಿದ್ದು ಚೆನ್ನಾಗಿತ್ತು, ಅದಕ್ಕೆ 5 ನಿಮಿಷ ಅಂತ. ಅಲ್ಲಿ ಟೆಂಪೋ ಅವರೆಲ್ಲ ನೋಡ್ದಾ ರಿವರ್ಸ್ ಹಾಕೊಂತ ಇದ್ದಿದ್ದು ಮೇನ್ ಹೈವೇಗೆ. ಹ್ಞೂ ಗೂವೆ ನನ್ನ ಮಕ್ಕಳು ಬರೀ ರೀಲ್ಸಲ್ಲಿ ನೋಡ್ತಾ ಇದ್ದೆ, ಇವತ್ತೇ ನಾನು ನೋಡಿದ್ದು. ಬಸ್ಸವರು ಹಾಕೊತಿದ್ರ. 77 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀನಿ ಸ್ನೇಹಿತರೆ. ಮನೆಯಿಂದ ಬಿಡದಿಗೆ ಬಂದಿದ್ದೀವಿ ಇವಾಗ. ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬನ್ನಿ, 5 ಮಿನಿಟ್ಸಲ್ಲಿ ರೆಡಿ ಆಗುತ್ತಂತೆ. ಟಿಫನ್ ಮಾಡೋಣ ಫಸ್ಟು. ನಿನ್ನ ಜಾಕೆಟ್ ಜಾಸ್ತಿ ಹೋಗಿತೀಯ ನೀನು? ಇಲ್ಲಿ ನೋಡಿ, ಇಲ್ಲಿ ಓ ನೀರಲ್ಲಿ ಹಾಕ್ತಿರೋದಕ್ಕೆ ಈ ಥರ ಹಾಕ್ತಿರೋದು. ಇದು ವಾಶು ಮಾಡಲ್ಲ, ಸುಮ್ಮನೆ ನೆನೆಸಿಡೋದು ಅಷ್ಟೇ. ಗೊತ್ತಾಗ್ತಿದ್ಯಾ ಮೆರೂನ್ ಕಲರು? ನೋಡಿದಲ್ಲ ಕಲರು, ಬ್ಲ್ಯಾಕೇ ಹೋಗ್ಬಿಟ್ಟಿದೆ ಎಲ್ಲ. ಹಾಂ, ಬ್ಲ್ಯಾಕ್ ಹೋಗಿ ಮೆರೂನ್ ಆಗಿಬಿಟ್ಟಿದೆ. ಗೈಸ್ ಬ್ರೇಕ್ಫಾಸ್ಟ್ ಆಯ್ತು ಇವಾಗ. 171 ಕಿಲೋಮೀಟರ್ಸ್ ಸ್ನೇಹಿತರೆ. ನಾವು ಬ್ರೇಕ್ಫಾಸ್ಟ್ ಮಾಡಿದ್ದು ಬಂದು ಶ್ರೀ ಶಿವ ದರ್ಶನ ಶಶಿ ತಟ್ಟೆ ಇಡ್ಲಿ ಅಂತ. ಲೆಟ್ಸ್ ಗೋ. ಎಲ್ಲ ಸ್ಪೆಕ್ಸ್ ಎಲ್ಲ ಫಾಗ್ ತುಂಬ್ಕೊಂಡ್ಬಿಟ್ಟಿದೆ ಸ್ನೇಹಿತರೆ, ಏನು ಕಾಣಿಸ್ತಾ ಇಲ್ಲ ಶೆಕೆಗೆ, ಹ್ಯೂಮಿಡ್ಗೆ. ಒಂದು ಸ್ವಲ್ಪ ಕ್ಲಿಪ್ಸ್ ನೋಡಿರ್ಬೋದು ನೀವು ಇವಾಗ, ಅದ್ರ ಬಗ್ಗೆನೇ ನಾನು ಮಾತಾಡ್ತಾ ಇದ್ದಿದ್ದು ಸ್ನೇಹಿತರೆ. ಅಪ್ಗ್ರೇಡೇಷನ್, ಒಂದು ಹೊಸ ಕ್ಯಾಮ್ರಾ ತೊಗೊಂಡಿದ್ದೀನಿ ಇವಾಗ. ಅದರಲ್ಲೇ ವಿಡಿಯೋಸ್ ಎಲ್ಲ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಶೂಟ್ಸ್ ಯಾವುದಾದ್ರೂ ಇದ್ದರೆ ಅದರಲ್ಲೇ ಮಾಡೋಣ ಅಂತ ಅಂದ್ಕೊಂಡು ತೊಗೊಂಡಿರೋದು. ಇವಾಗ ಸರ್ವಿಸ್ ರೋಡಲ್ಲೇ ಹೋಗಬೇಕು ಮೈಸೂರುವರೆಗೂ. ಹಾಂ, ಹೋಗಿ ಆಂಟಿ, ಹೋಗಿ. ವಾ ಏನಿದೆ ಗುರು, ಫಿಶಿಂಗ್ ಇರಬೇಕು. ಈ ಕಡೆ ಎಲ್ಲ ಬಂದೇ ಇಲ್ಲ ಸ್ನೇಹಿತರೆ, ನಾನು ಇವತ್ತೇ ಬರ್ತಿರೋದು. ಸಕ್ಕತ್ತಾಗಿದೆ ರೋಡೆಲ್ಲ. ರಾಮನಗರ ಪ್ರಾದೇಶಿಕ ವಿಭಾಗ. ರೆಡ್ ರೋಸಸ್, ವಾವ್, ಸಾರಿ ರೆಡ್ ಫ್ಲವರ್ಸ್. ಎಷ್ಟಿದೆ ಇಲ್ಲೆಲ್ಲ. ವಿ ಕಂಪ್ಲೀಟೆಡ್ ಅವರ್ ಫಸ್ಟ್ 100 ಕಿಲೋಮೀಟರ್ಸ್ ಗೈಸ್. ನಮ್ಮ ಮೊದಲನೇ 100 ಕಿಲೋಮೀಟರ್ ಪಯಣ ಮುಕ್ತಾಯಗೊಂಡಿದೆ ಇಲ್ಲಿನವರೆಗೆ. ವೆಲ್ಕಮ್ ಟು ದ ಸಿಟಿ ಆಫ್ ಟಾಯ್ಸ್. ಎಲ್ಲೋಗ್ತಿದ್ದೀರಾ? ಹಾಂ, ಮೈಸೂರು. ಓಕೆ. ನಾವು ಕಬಿನಿಗೆ ಹೋಗ್ತಿದ್ದೀವಿ. ಕಬಿನಿ ಬ್ಯಾಕ್ ವಾಟರ್ಸ್. ದಿನ ಎಲ್ಲ ಹಿಂಗೆ ಮಳೆ ಬೀಳ್ದಿರ, ಬಿಸಿಲು ಜಾಸ್ತಿ ಇಲ್ದಿರ, ಹಿಂಗೆ ಇದ್ರೆ ಸೂಪರ್ ಆಗಿರುತ್ತೆ ಸ್ನೇಹಿತರೆ. ಏನು ಗುರು, ಮಳೆ ಏನಾದರೂ ಬೀಳೋಂಗಿದೆಯಾ? ನಾವು ರೈನ್ ಗೇರ್ಸ್ ಏನೂ ತಂದಿಲ್ಲ. ಟ್ಯಾಂಕ್ ಬ್ಯಾಕ್ ಕವರ್ ಇದೆ, ಬ್ಯಾಕ್ ಪ್ಯಾಕ್ ರೈನ್ ಲೈನರ್ ಇದೆ ಅಷ್ಟೇ. ನಮ್ಗೆ ಯಾವ ಲೈನರು ಇಲ್ಲ. ಮಳೆ ಬಿದ್ದರೆ ಅಂತೂ ಗೋವಿಂದ. 2 ಇಡ್ಲಿಗೆ ಹೊಟ್ಟೆ ತುಂಬೋಗಿ ನಿದ್ದೆ ಬರ್ತಾಯಿದೆ ಸ್ನೇಹಿತರ. ಚನ್ನಪಟ್ಟಣ ದಾಟಿ ಇನ್ನೇನು ಆಲ್ಮೋಸ್ಟ್ ಶ್ರೀರಂಗಪಟ್ಟಣ ಹತ್ರ ಇದ್ದೀವಿ. ವೆದರ್ ಮಾತ್ರ ಸೂಪರ್ ಆಗಿದೆ. ಸದ್ಯಕ್ಕೆ ಬಿಸಿಲು ಜಾಸ್ತಿ ಬಂದಿಲ್ಲ. ಇವಾಗ ರೋಡ್ ಮಾತ್ರ ಸೂಪರ್ ಆಗಿದೆ ಸ್ನೇಹಿತರೆ. ಬೇರೆಯವ್ರು ಹೇಳ್ತಾ ಇದ್ರಲ್ಲ ಹಂಪ್ಸ್ ಇರುತ್ತೆ 100 ಮೀಟರ್ಗೂ ಅಂತ, ಆ ಥರ ಏನೂ ಇಲ್ಲ ಸ್ನೇಹಿತರೆ. ಆರಾಮಾಗಿ ಬರ್ಬೋದು. ಅಲ್ಲಿಗಿಂತ ಇಲ್ಲೇ ಪೀಸಾಗಿ ಹೋಗ್ಬೋದು ಬೈಕ್ಸಲ್ಲೇ. ಅಲ್ಲಿ ಕಾರಲ್ಲಿ ಪೀಸಾಗಿ ಹೋಗ್ಬೋದು, ಇಲ್ಲಿ ಬೈಕಲ್ಲಿ ಪೀಸಾಗಿ ಹೋಗ್ಬೋದು. ವಾ, ಇಲ್ಲೆಲ್ಲ ಲ್ಯಾಂಡ್ ನೋಡಿ ಸ್ನೇಹಿತರೆ, ಸೂಪರ್. ಹೋಗೋಣ. ಲೂಸ್ ನನ್ನ ಮಕ್ಕಳ, ಇಬ್ಬರದು ತಪ್ಪೆ ಬಿಡಿ. ಇವನು ಫೋನ್ ಮಾತಾಡ್ಕೊಂಡು ಹೋಗ್ತಾನೆ, ಅವನು ಕಿತ್ಕೊಂಡು ಹೋಗ್ತಾನೆ. ಆಕ್ಸಿಲೇಟರ್ ವೈರ್ ಕಿತ್ಕೊಂಡು ಬಂದು ನೋಡ್ಬೇಕು. ದಿಸ್ ಈಸ್ ಮಂಡ್ಯ ಫಾರ್ ಯು ಗೈಸ್, ದಿಸ್ ಈಸ್ ಮಂಡ್ಯ. ಆಮೇಲೆ ಎಷ್ಟೋ ವರ್ಷವೋ ಅಜ್ಜಿ ಓಡಿದ್ ನೋಡಿದ್ರ, ನಗ್ತಾ ಇದ್ದಾರೆ ಅಜ್ಜಿ.
ಏನೊಂದು 80 ವರ್ಷ ಮೇಲೆ ಆಗಿರ್ಬೇಕಾ ಹೆಜ್ಜೆಗೆ. 150 ಕಿಲೋಮೀಟರ್ಸ್ ಆಯಿತು ಸ್ನೇಹಿತರೆ. ಒಂದು ಚಿಕ್ಕ ಬ್ರೇಕ್ ತೊಗೊಳ್ಳೋಣ ಅಂತ ನಿಲ್ಸಿದ್ವಿ. ಜಾಸ್ತಿ ದಿನ ಆದಮೇಲೆ ರೈಡ್ ಮಾಡ್ತಿರೋದಲ್ವ, ಪರವಾಗಿಲ್ಲ, ಬ್ರೇಕ್ಸ್ ತೊಗೊಂಡೆ ಹೋಗೋಣ. ಒಂದು ಜ್ಯೂಸ್ ಕುಡ್ಕೊಂಡು ಹೋಗ್ತಾಯಿದ್ದೀವಿ ಸ್ನೇಹಿತರೆ. ಇವಾಗ ಪಯಣ ಇಲ್ಲನ ಇರೋದು. ಕಾರಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದೆ, ಇವತ್ತೇ ಬೈಕಲ್ಲಿ ನೋಡಿದ್ದು ನಾನು. ಹೋಗ್ಬೇಕು ಅನಿಸುತ್ತೆ, ಅದರ ಪ್ಲ್ಯಾನ್ ಮಾಡ್ಕೊಂಡಿರೋ ಡೆಸ್ಟಿನೇಷನ್ಗೆ ಹೋಗಬೇಕು ಫಸ್ಟು ಸ್ನೇಹಿತರೆ. ಮೈಸೂರು ಪ್ಯಾಲೇಸ್ ಮುಂದೆ ಹೋಗಿ ಫೋಟೋ ಹಿಡ್ಕೋಬೇಕು ಅನ್ನಿಸ್ತಾ ಇದೆ ಇವಾಗ. ಹಿಂಗೋ ಮೈಸೂರಿಗೆ ಬಂದಿದ್ದೀನಿ, ಅವನ್ನ ಕೇಳಿ ನೋಡ್ತೀನಿ ಹೋಗೋಣೇನೋ ಅಂತ. ಅವನು ಹ್ಞೂ ಅಂತಾನೆ, ಆದರೆ ಬೇಡ, ನೆಕ್ಸ್ಟ್ ಟೈಮ್ ಬರೋಣ. ಮೈಸೂರು ಹತ್ರ ಬರ್ತಿದ್ದಂಗೆ ಆಫ್ ರೋಡಿಂಗು, ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗೋಯ್ತು ಸಡನ್ನಾಗಿ. ಬೆಂಗಳೂರು ಸಿಟಿ ಟು ಮೈಸೂರು ಸಿಟಿ. ಇದು ಯಾವುದೋ ಸಿಟಿ ಒಳಗಡೆ ಕರ್ಕೊಬಂದಿದ್ದೆ ಸ್ನೇಹಿತರೆ. ಬೇಗ ಅಂದ್ಕೊಂಡು ಸಿಟಿ ಒಳಗಡೆ ಬಂದ್ವಿ. ಯಾಕಂದರೆ ಔಟರ್ ರಿಂಗ್ ರೋಡ್ ಆಲ್ಮೋಸ್ಟು ಸುತ್ತಾಕೊಂಡು ಹೋಗ್ಬೇಕು, ಟ್ರಾಫಿಕ್ ಇರ್ಬೋದು ಅಂತ ಹಿಂಗೆ ಬಂದುಬಿಟ್ರೆ. ಸೊ ಅದಕ್ಕೆ ಇವಾಗ ಪ್ಯಾಲೇಸ್ ಮುಂದೆ ಹೋಗಿ ಫೋಟೋ ಇಟ್ಕೊಂಡು ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ. ಇದೇ ನೆಪದಲ್ಲಿ ಸಿಟಿ ಬಂದ್ಗಡೆ ನೆಪದಲ್ಲಿ ಮೈಸೂರು ನೋಡ್ದಂಗೆ ಆಯ್ತು. ಬಂದಿರಲಿಲ್ಲ ನೀನು ಯಾವತ್ತು? ಒಳಗಡೆ ಬಂದಿಲ್ಲ. ಹಾಂ ಅಷ್ಟೇ, ಅದೇ ಪ್ಯಾಲೇಸು, ಅದು ಝೂ. ಹಾಂ ಒಳಗಡೆ ನೋಡಿದೆ ಮೈಸೂರು ಅಷ್ಟೇ. ಹೋಗೋಣ. ಹೇಯ್ ಶೇಕ್ ಹ್ಯಾಂಡ್ ಕಡೋ. ಹೇಯ್ ಏನು ನಿನ್ನ ಹೆಸರು? ಏನು? ಮೇರೆ ಪಾಸ್. ಹೌದಾ, ಅಫನ್. ಹಾಯ್. ಗಾಡಿ ಸೈಡ್ಗೆ ಹಾಕು. ಕಾಲು ಒಂದಲ್ಲ ಅಲ್ಲೋ. ಹಾಂ ಕ್ಯಾಮ್ರಾ ಇದಾ? ಹಾಂ ಫ್ರೀ. ದೊಡ್ಡವನಾದ್ಮೇಲೆ ಕೊಡ್ತೀನಿ ಬಿಡು. ರೌಂಡ್ ಆಗಲ್ಲ. ರೈಡರ್ಸು ನಮ್ಮದು. ಏಯ್ ಸುಮ್ಮನೆ ಇರೋ. हाँ थोड़ा आते हैं। ये हमारा भैया है, उन्होंने राइडर्स हो क्या? उनके पास हाँ नहीं है राइडर्स। अच्छा, हमारे पास भी है ज़्यादा राइडर्स। सीट पे चढ़ के खड़े का सैल्यूट मारते हैं। अच्छा, तुम अभी मत करना वो सभी। हाँ ठीक है। ऑन ही है ना? ऑन है देखो। आपके पास फ़ोन है क्या? ಕಾಲು ಒಂದಲ್ಲ ಹೆಂಗೆ ಓಡಿಸ್ತವ್ರೆ ಏನೋ. ಈಗ ನೋಡಿ ಸ್ನೇಹಿತರೆ, ಕೆಲ್ಸಕ್ಕೆ ಹೋದ್ರೆ ಇದೇ ಬಾಧೆ. ಆಫೀಸಿಂದ ಯಾರೋ ಒಬ್ರು ಕಾಲ್ ಮಾಡ್ತಿರ್ತಾರೆ. ದಟ್ಸ್ ಹೌ ರೈಡರ್ಸ್ ವಿಲ್ ಬಿ ಬಾರ್ನ್ ಗೈಸ್. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಬಂದು ಗಾಡಿ ಇಳಿದ್ಬಿಟ್ಟು ಅವ್ರ ಕಾಲು ಕೂಡ ಅಂದ್ತಾ ಇದ್ದಿಲ್ಲ. ಶೇಕ್ ಹ್ಯಾಂಡ್ ಕೊಟ್ಟು ಮಾತಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಂಗಿರ್ಬೇಕು ಹುಡುಗರು. ನನಗೂ ಖುಷಿ ಆಯಿತು, ಯಾರೋ ಒಬ್ಬರು ಬಂದು ಚಿಕ್ಕ ಮಕ್ಕಳೇ ಆಗಲಿ ಬಂದು ಮಾತಾಡ್ಸಿದ್ರಲ್ಲ, ಶೇಕ್ ಹ್ಯಾಂಡ್ ಕೊಟ್ಟು ಖುಷಿ ಆಯಿತು. 9:30 30 ಡಿಗ್ರಿ ಇದೆ ಸ್ನೇಹಿತರೆ ಇಲ್ಲಿ ಮೈಸೂರಲ್ಲಿ. ಇನ್ನು ಹೋಗ್ತಾ ಬಿಸಿ ಜಾಸ್ತಿ ಆಗುತ್ತೆ. ಓ ಬಗೀರಾ, ಫಸ್ಟ್ ಟೈಮ್ ಇನ್ ಮೈಸೂರು. ಬೈಕಲ್ಲಿ ನಾನು ಫಸ್ಟ್ ಟೈಮ್ ಸ್ನೇಹಿತರ ಮೈಸೂರಿಗೆ ಬಂದಿರೋದು. ನೈಸ್ ಡ್ಯೂಡ್, ನೈಸ್. ಬೆಂಗಳೂರಲ್ಲೇ ಅಂದ್ಕೊಂಡೆ, ಮೈಸೂರಲ್ಲಿ ಯಾರೋ ನೋಡಿತಾರ. ನಾನು ಕದ್ದಲ್ಲ ಗುರು. ಬ್ರೋ ದಿಸ್ ಇಸ್ ಮೈಸೂರು. ಹಾಂ ಎಲ್ಲಿ ಬೋರ್ಡ್ ಹಾಕಿಲ್ಲ. ಇರಿ ಎಲ್ಲಿದೆ ಬೋರ್ಡು? ಹೌದಾ? ಇವಾಗ ಗ್ರೀನ್ ಲೈಟ್ ಹಾಕವ್ರೆ, ಫ್ರೀ ಲೆಫ್ಟ್ ಅಂತ ಬೋರ್ಡೇ ಹಾಕಿಲ್ಲ.
ಫ್ರೀ ಲೆಫ್ಟ್ ಇದೆ ಅಂತ ಹೋಗ್ತಾ ಇರೋದು. ನನಗೇನೋ ಗೊತ್ತಿಲ್ಲ ಗೈಸ್. ನಮ್ಗೇನು ಗೊತ್ತು ಬ್ರೋ, ನಾವು ಮೈಸೂರಿಗೆ ಸಿಗ್ನಲ್ ಅಲ್ಲ, ಮೈಸೂರು ಸಿಗ್ನಲ್ಸ್ ಎಲ್ಲ ಗೊತ್ತಿಲ್ಲ. ಬೆಂಗಳೂರಲ್ಲಾದರೆ ಗೊತ್ತಿರುತ್ತೆ. ಹಾಂ, ಅಲ್ಲಿ ಬೋರ್ಡು ಇದ್ದಿಲ್ಲ ಫ್ರೀ ಲೆಫ್ಟ್ ಅಂತ. ಓ ಇದೆ. ಹೋಗ್ಬೋದಾ? ಫೈನಲಿ ಮೈಸೂರವರೆಗೂ ಬಂದ್ಬಿಡ್ದು ಬಗೀರ. ಸ್ವಲ್ಪ ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಂಡು ಬಿಡ್ತಾಯಿದ್ದೀವಿ ಇವಾಗ ಬ್ಯಾಕ್ ವಾಟರ್ಸ್ ಕಡೆಗೆ. ಓಕೆ ಬನ್ನಿ ಹೋಗೋಣ. ಸಿಕ್ಕಾಪಟ್ಟೆ ಬಿಸಿ ಸ್ನೇಹಿತರ, 9:45ಗೆಲ್ಲ. ಇನ್ನು ಇವತ್ತು ಸಂಡೇ ಬೇರೆ, ಬರ್ತಾ ಜನ ಜಾಸ್ತಿ ಆಗ್ತಾರೆ. ಹಬ್ಬ ಅಂದ್ಕೊಂಡಾಗೆ ಆಗೋಯ್ತು ಸ್ನೇಹಿತರೆ. ಫಸ್ಟ್ ಟೈಮ್ ಮೈಸೂರಿಗೆ ಬಗೀರ ಅಲ್ಲಿ ಬಂದಿರೋದು. ಮೈಸೂರು ದಸರಾ ಎಕ್ಸಿಬಿಷನ್, ಚಾಮುಂಡಿ ಬೆಟ್ಟ. ಬಾಯ್ ಮೈಸೂರು ಪ್ಯಾಲೇಸ್. ವಿಲ್ ಮೀಟ್ ಯು ನೆಕ್ಸ್ಟ್ ಟೈಮ್. ಅಲ್ಲೆಲ್ಲಾದ್ರೂ ಫ್ರೀ ಲೆಫ್ಟು ಇನ್ನೂ ಕಾಡ್ತಾ ಇದೆ. ಅದು ಎಲ್ಲಾದರೂ ಫ್ರೀ ಲೆಫ್ಟ್ ಇತ್ತಾ ನೋಡಿದ್ನ, ಎಲ್ಲ ಕಡೆ ನೋಡಿದೆ, ಎಲ್ಲೂ ಫ್ರೀ ಲೆಫ್ಟ್ ಇದ್ದಿಲ್ಲ. ಯಾವ ರೋಡ್ ಸ್ನೇಹಿತರೆ ಇದು? ಸಖತ್ತಾಗಿದೆ. ಆ ಕಡೆ ಈ ಕಡೆ ಫುಲ್ಲು ಗ್ರೀನು. ಬ್ಯಾಟ್ರಿ ಖಾಲಿಯಾಗಿ ಹೋಗಿತ್ತು ಸ್ನೇಹಿತರೆ, ಅದಕ್ಕೆ ಸ್ಟಾಪ್ ಮಾಡಿ ಚೇಂಜ್ ಮಾಡಿಕೊಂಡೆ. ಒಳ್ಳೆ ಸೀನರಿ ಮಿಸ್ ಆಗೋಯ್ತು. ಓ BMW, ಓ ಮೈ ಗಾಡ್, ಬ್ಲ್ಯಾಕ್. ಇನ್ನು 45 ಕಿಲೋಮೀಟರ್ಸ್ ಇದೆ ಅಷ್ಟೇ ಕಬಿನಿ ಬ್ಯಾಕ್ ವಾಟರ್ಸು. ಇಲ್ಲಿ ಇವಾಗ ಒಂದು ಚಿಕ್ಕದಾಗಿ ಅಂಗಡಿ ಸಿಕ್ಕಿದ್ರೆ ಸ್ಟಾಪ್ ಮಾಡೋಣ ಅಂದ್ಕೊಂಡಿದ್ದೀವಿ. ಬನ್ನಿ, ಅಂಗಡಿ ಸಿಕ್ಕೋದು ಡೌಟೇ. ಇದೆಲ್ಲ ಫಾರೆಸ್ಟ್ ಏರಿಯಾ ಅಲ್ವಾ, ಕಮ್ಮಿನೇ ಇರುತ್ತೆ. ವಾವ್, ಯಾವ ರೂಟ್ ಗುರು ಇದು? HD ಕೋಟೆ ರೋಟು. ಆರ್ ವಿ ಗೋಯಿಂಗ್ ಟು ಹೆವೆನ್ ಡ್ಯೂಡ್? ವಾಟ್ಸ್ ದಿಸ್ ರೋಡ್ ಡ್ಯೂಡ್? ವಾವ್, ವಾಟ್ ಅ ಸೀನರಿ ಗೈಸ್. ಮೆಸ್ಮರೈಸಿಂಗ್ ಸೀನರಿ. ವನಸಿರಿ ನಾಡು ಹೆಗ್ಗಡೆ ದೇವನ ಕೋಟೆಗೆ ಸುಸ್ವಾಗತ. ಇಲ್ಲಿ ನಂದಿನಿ ಪಾರ್ಲರ್ ಇದೆಯಲ್ಲ ಸ್ನೇಹಿತರೆ, ಫಾರೆಸ್ಟ್ ಏರಿಯಾ ಅಲ್ಲಿ. ಬ್ಯೂಟಿಫುಲ್ ಮ್ಯಾನ್, ಬ್ಯೂಟಿಫುಲ್. ಎಸ್, ವಿ ಆರ್ ಇನ್ ಹೆವೆನ್ ಡೂಡ್. ಸ್ವರ್ಗ ಅಲ್ಲಿದ್ದೀವಿ ಸ್ನೇಹಿತರ, ಪಕ್ಕ 100%. ಹಿಂಗೆ ನಾನು ಹೋಗ್ಬೇಕಾಗಿರೋದು. ಕೇಳೋವ್ರನ್ನ ಬ್ಯಾಕ್ ವಾಟರ್ಸ್ ಹಿಂಗೆ ನಾವು. ಓಕೆ ಅಂಕಲ್, ಥ್ಯಾಂಕ್ ಯು. ಬನ್ನಿ ಸ್ನೇಹಿತರೆ, ಹೋಗೋಣ ಕಬಿನಿ ಬ್ಯಾಕ್ ವಾಟರ್ಸ್ಗೆ. That's how you use Himalayan 450, dude. Audi. Very narrow road. ಕಬಿನಿ ಡ್ಯಾಮ್ಗಿಂತ ಇಲ್ಲಿ ಬ್ಯಾಕ್ ವಾಟರ್ಸ್ಗೆ ಜಾಸ್ತಿ ಜನ ಬಂದಂಗಿದಾರಲ್ಲಪ್ಪ. ಎಷ್ಟು ಶುದ್ಧ ಇದೆ ಕೊಂಬುಗಳು. ಅದಕ್ಕೆ ಇಲ್ಲೆಲ್ಲೋ ಲೆಫ್ಟ್ ಟರ್ನ್ ಆಗಬೇಕು ಅಂತ ತೋರಿಸ್ತಾ ಇದೆ. ಓ ಮೈ ಗಾಡ್, ಸೋ ಮೆನಿ ಪೀಪಲ್ ಆರ್ ಕಮಿಂಗ್. ಕ್ಲಾನ್ಸ್ ಎಲ್ಲ ಏನೋ ತೊಗೊಂಡ್ಬರ್ತೀವಿ ಗುರು.
We'll go this side. Come on. First we'll go this side. Sakatu guru. Wow. This is Kabni backwater for you guys. Look at those bikers, man. Bikers ನೋಡಿ ಸ್ನೇಹಿತರೆ ನೆಮ್ಮದಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಮಲ್ಕೊಂಡ್ಬಿಟ್ಟಿದ್ರಲ್ಲ ಯಾರೋ. ಸೂಪರ್. ಫೈನಲಿ ರೀಚ್ಡ್ ದ ಡೆಸ್ಟಿನೇಷನ್ ಗೈಸ್. ಏನಿದೆ ನೋಡಿ, ಖಾಲಿ ಯಾರು ಇಲ್ಲ. ಹೆಂಗಿದ್ಯೋ ಪ್ಲೇಸು? ಗೈಸ್ ವಿಡಿಯೋ ಎಂಜಾಯ್ ಮಾಡಿದ್ದೀರಾ ಅನ್ಕೊತೀನಿ. ಇದೆ ನೋಡಿ ಕಬ್ರಿ ಬ್ಯಾಕ್ ವಾಟರ್ಸ್. ಇವಾಗ ನಾವು ಸೀದಾ ಮನೆಗೆ ಹೊರಟಿರೋದು. ಆಲ್ಮೋಸ್ಟ್ 7 o'clock ತೋರಿಸಿದೆ ETA. ಜಾಗ ಮಾತ್ರ ಕ್ಯಾಂಪಿಂಗ್ಗೆ ಹೇಳಿ ಮಾಡಿಸಿದ ಜಾಗ ಸ್ನೇಹಿತರೆ ಇದು. ನೋಡಿ ಅಲ್ಲೆಲ್ಲ ಕಾರಲ್ಲಿ ಬಂದು ಇಷ್ಟೊತ್ತು ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದಿದ್ದಾರೆ. ನೋಡಿ ಅಲ್ಲೆಲ್ಲ ಮಕ್ಕಳನ್ನೆಲ್ಲ ಕರ್ಕೊಬಂದು ಆಟಾಡಿಸ್ತಿದ್ದಾರೆ. ಶಾರ್ಟ್ಸ್ ಅಂತೂ ಕ್ರೇಜಿ ಸಿಕ್ಕಿದೆ ಸ್ನೇಹಿತರೆ, ಡ್ರೋನ್ ಶಾರ್ಟ್ಸು. ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಸಿ ಯು ಸ್ನೇಹಿತರೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಒಂಥರ ಫೇವ್ರೇಟ್ ಸ್ಪಾಟ್ ಆಗೋಯ್ತು ಸ್ನೇಹಿತರೆ ಇದು ನನಗೆ. ಹೋಪ್ ಯು ಎಂಜಾಯ್ಡ್ ದ ವಿಡಿಯೋ ಗಾಯ್ಸ್. ಹಲೋ, ಹೆಂಗೋ ಬಂದಿದ್ದು? ಓ ದ ಫಕ್.